ಒಂದು ಕ್ಷಣ ಯೋಚಿಸಿ, ನಮ್ಮ ಹ್ಯಾಬಿಟ್ಸ್ ಅಂದ್ರೆ ನಮ್ಮ ಅಭ್ಯಾಸಗಳೇ ನಮ್ಮನ್ನು ಕಂಟ್ರೋಲ್ ಮಾಡಿದ್ರೆ, ಒಂದು ಕೆಟ್ಟ ಅಭ್ಯಾಸದಿಂದ ಏನಾದರೂ ತಪ್ಪಾದ್ರೆ ಅದಕ್ಕೆ ಯಾರು ಜವಾಬ್ದಾರರು? ನಾವು ಅಥವಾ ನಮ್ಮ ಅಭ್ಯಾಸ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದಕ್ಕೊಂದು ಉತ್ತರ ಹುಡ್ಕೋಣ. ಸರಿ, ಹಾಗಾದ್ರೆ ನೇರವಾಗಿ ಆ ದೊಡ್ಡ ಪ್ರಶ್ನೆಗೆ ಬರೋಣ. ನಮ್ಮ ಅಭ್ಯಾಸದಿಂದ ನಾವು ಮಾಡುವ ಕೆಲಸಗಳಿಗೆ ನಿಜವಾಗ್ಲೂ ನಾವೇ ಜವಾಬ್ದಾರರಾ? ಈ ಪ್ರಶ್ನೆ ಇದೆಯಲ್ಲ, ಇದು ಅಷ್ಟು ಸುಲಭವಲ್ಲ. ಇದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ನಾವು 2 ಕತೆಗಳನ್ನು ಕೇಳಬೇಕು. 2 ಕತೆಗಳು ತುಂಬ ಬೇರೆ ಬೇರೆ, ಆದರೆ ಮನಸ್ಸಿಗೆ ನಾಟುವಂಥವು. ನಮ್ಮ ಮೊದಲನೇ ಕಥೆ ಬ್ರಿಯಾನ್ ಥಾಮಸ್ ಅನ್ನೋರ್ದು. ಅವರು ತುಂಬಾನೇ ಸೌಮ್ಯ ಸ್ವಭಾವದ ವ್ಯಕ್ತಿ. ತಮ್ಮ ಹೆಂಡತಿ ಕ್ರಿಸ್ಟೀನ್ ಅಂದ್ರೆ ಅವ್ರಿಗೆ ಪಂಚಪ್ರಾಣ. ಆದರೆ ಅವ್ರಿಗೊಂದು ದೊಡ್ಡ ಸಮಸ್ಯೆ ಇತ್ತು. ಏನಂದ್ರೆ ಅವ್ರಿಗೆ ನಿದ್ದೆಲಿ ನಡೆಯೋ ಅಭ್ಯಾಸ ಇತ್ತು. ಅದು ಸಾಮಾನ್ಯದಲ್ಲ, ಸ್ವಲ್ಪ ಗಂಭೀರವಾದದ್ದು. ಒಂದು ರಾತ್ರಿ ಅವರು ರಜೆಗೆ ಹೋಗಿದ್ದಾಗ ತಮ್ಮ ವ್ಯಾನ್ನಲ್ಲಿ ಮಲಗಿರ್ತಾರೆ. ಆಗ ಒಂದು ಭಯಾನಕ ಘಟನೆ ನಡೆದೋಗುತ್ತೆ. ಅವರಿಗೆ ಒಂದು ಕೆಟ್ಟ ಕನಸು ಬೀಳುತ್ತೆ. ಆ ಕನಸಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅವರ ಹೆಂಡತಿ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ತಮ್ಮ ಕುಟುಂಬವನ್ನ ಕಾಪಾಡಲೇಬೇಕು ಅನ್ನೋ ಒಂದೇ ಒಂದು ಯೋಚನೆ ಅವರ ತಲೆಯಲ್ಲಿರುತ್ತೆ. ತಕ್ಷಣ ಅವರು ಆ ವ್ಯಕ್ತಿ ಜೊತೆ ಹೋರಾಡಕ್ಕೆ ಶುರು ಮಾಡ್ತಾರೆ. ಆದರೆ ಅವ್ರಿಗೆ ಎಚ್ಚರವಾದಾಗ ಗೊತ್ತಾಗಿದ್ದು ಒಂದು ಶಾಕಿಂಗ್ ಸತ್ಯ. ಅವರು ಹೋರಾಡಿದ್ದು ಆ ಕನಸಿನಲ್ಲಿದ್ದ ಅಪರಿಚಿತನ ಜೊತೆ ಅಲ್ಲ, ಬದಲಿಗೆ ತಮ್ಮ ಪ್ರೀತಿಯ ಹೆಂಡತಿ ಕ್ರಿಸ್ಟೀನ್ ಜೊತೆ. ಅಷ್ಟೊತ್ತಿಗಾಗ್ಲೇ ಎಲ್ಲವೂ ಮುಗಿದೋಗಿತ್ತು. ಆಘಾತದಲ್ಲಿದ್ದ ಅವರು ಪೊಲೀಸರಿಗೆ ಹೇಳಿದ್ದು ಒಂದೇ ಮಾತು: ಅವಳೇ ನನ್ನ ಜಗತ್ತು. ಈ ಒಂದು ವಾಕ್ಯದಲ್ಲೇ ಅವರ ನೋವು ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಹೀಗಾಗೋಕೆ ಕಾರಣ ಏನು? ಇದರ ಹಿಂದೆ ಒಂದು ಸೈನ್ಸ್ ಇದೆ. ಈ ಸ್ಲೀಪ್ ಟೆರರ್ ಅಂತಾರಲ್ಲ, ಆ ಸಮಯದಲ್ಲಿ ನಮ್ಮ ಮೆದುಳಿನ ಯೋಚನೆ ಮಾಡೋ ಭಾಗ ಅಂದ್ರೆ ಲಾಜಿಕಲ್ ಪಾರ್ಟ್ ಪೂರ್ತಿಯಾಗಿ ಆಫ್ ಆಗ್ಬಿಡುತ್ತೆ. ಆಗ ಕೆಲಸ ಮಾಡೋದು ಕೇವಲ ನಮ್ಮ ಆದಿಮಾನವನ ಕಾಲದ ಇನ್ಸ್ಟಿಂಕ್ಟ್ ಮಾತ್ರ. ಫೈಟ್ ಆರ್ ಫ್ಲೈಟ್ ಅಂತಾರಲ್ಲ, ಅಂದ್ರೆ ಹೋರಾಡು ಇಲ್ಲ ಓಡಿಹೋಗು ಅನ್ನೋ ಪ್ರವೃತ್ತಿ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಬ್ರಿಯಾನ್ಗೆ ತಾನು ಏನ್ ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆನೇ ಇರಲಿಲ್ಲ. ಸೊ ಕೋರ್ಟಲ್ಲಿ ಏನಾಯ್ತು? ನ್ಯಾಯಾಲಯ ಎಲ್ಲ ಸೈಂಟಿಫಿಕ್ ಎವಿಡೆನ್ಸ್ ನೋಡಿತು. ಬ್ರಿಯಾನ್ಗೆ ಪ್ರಜ್ಞೆನೇ ಇರಲಿಲ್ಲ, ಅವರ ಕೃತ್ಯದ ಮೇಲೆ ಅವರಿಗೆ ಯಾವ ಕಂಟ್ರೋಲು ಇರಲಿಲ್ಲ. ಹಾಗಾಗಿ ಕೋರ್ಟ್ ಅವ್ರನ್ನ ಜವಾಬ್ದಾರ್ ಅಲ್ಲ ಅಂತ ತೀರ್ಪು ಕೊಡ್ತು. ಸರಿ, ಇದು ಒಂದು ಕಥೆ ಆಯಿತು. ಈಗ ನಾವು ಸಂಪೂರ್ಣವಾಗಿ ಬೇರೆ ಥರದ ಇನ್ನೊಂದು ಕಥೆಗೆ ಹೋಗೋಣ. ಇದು ಆಂಜಿ ಬ್ಯಾಕ್ಮನ್ ಅನ್ನೋರ ಕಥೆ. ಒಂಟಿತನದಿಂದ ಬಳಲುತ್ತಿದ್ದ ಒಬ್ಬ ತಾಯಿ ಹೇಗೆ ಜೂಜಿನ ಚಟಕ್ಕೆ ಬಿದ್ದು ಎಲ್ಲವನ್ನೂ ಕಳ್ಕೊಂಡ್ರು ಅನ್ನೋದನ್ನ ನೋಡೋಣ. ಆಂಜಿಗೆ ಒಂಟಿತನ ಕಾಡ್ತಿತ್ತು. ಅದರಿಂದ ಹೊರಗೆ ಬರಬೇಕು, ಸ್ವಲ್ಪ ಸ್ಪೆಷಲ್ ಅಂತ ಫೀಲ್ ಮಾಡಬೇಕು ಅಂತ ವಾರಕ್ಕೊಮ್ಮೆ ಕ್ಯಾಸಿನೋಗೆ ಹೋಗೋಕೆ ಶುರು ಮಾಡಿದ್ರು. ಆಮೇಲೆ ಅವ್ರ ತಂದೆ ತಾಯಿ ತೀರ್ಕೊಂಡಾಗ ಆ ದುಃಖವನ್ನ ಮರೆಯೋಕೆ ಕೂಡ ಜೂಜಾಟವೇ ದಾರಿಯಾಯಿತು. ಶುರುವಲ್ಲಿ ಸಣ್ಣದಾಗಿದ್ದ ಈ ಅಭ್ಯಾಸ ನಿಧಾನವಾಗಿ ಒಂದು ದೊಡ್ಡ ವಿನಾಶಕಾರಿ ಚಟವಾಗಿ ಬೆಳೆದ್ಬಿಟ್ಟು. ಈ ಚಟಕ್ಕೆ ಅವರು ತೆತ್ತ ಬೆಲೆ ಎಷ್ಟು ಗೊತ್ತಾ? ಊಹೆ ಮಾಡೋಕ್ಕೂ ಕಷ್ಟ. ಬರೋಬ್ಬರಿ $1 ಮಿಲಿಯನ್. ಅವರ ತಂದೆ ತಾಯಿಯಿಂದ ಬಂದಿದ್ದ ಸಂಪೂರ್ಣ ಆಸ್ತಿ, ಕೊನೆಗೆ ವಾಸವಿದ್ದ ಮನೆ ಎಲ್ಲವನ್ನೂ ಕಳ್ಕೊಂಡ್ರು. ಇಷ್ಟೆಲ್ಲ ಕಳೆದುಕೊಳ್ತಿದ್ರು, ಆಂಜಿಂದ ಯಾಕೆ ನಿಲ್ಸೋಕಾಗ್ಲಿಲ್ಲ? ಇಲ್ಲೂ ಒಂದು ಸೈಂಟಿಫಿಕ್ ಕಾರಣ ಇದೆ. ಅದನ್ನ ನಿಯರ್ ಮಿಸ್ ಎಫೆಕ್ಟ್ ಅಂತ ಕರೀತಾರೆ. ಅಂದ್ರೆ ಜೂಜಾಟದಲ್ಲಿ ಗೆಲುವಿನ ಅಂಚಿಗೆ ಬಂದು ಸೋಲ್ತೀವಲ್ಲ, ಆವಾಗ್ಲೂ ನಮ್ಮ ಬ್ರೈನ್ ನಾವು ನಿಜವಾಗ್ಲೂ ಗೆದ್ದಾಗ ಹೇಗೆ ರಿಯಾಕ್ಟ್ ಮಾಡುತ್ತೋ ಹಾಗೇನೆ ರಿಯಾಕ್ಟ್ ಮಾಡುತ್ತೆ. ಇದು ಇನ್ನೂ ಆಡಬೇಕು ಅನ್ನೋ ಬಯಕೆಯನ್ನು ಹುಟ್ಟಿಸುತ್ತೆ. ಕ್ಯಾಸಿನೋಗಳು ಇದೇ ಸೈಕಾಲಜಿಯನ್ನೇ ಬಳಸ್ಕೊಂಡು ಗೇಮ್ಗಳನ್ನು ಡಿಸೈನ್ ಮಾಡಿರ್ತವೆ. ಆದರೆ ಆಂಜಿಯಾ ಕೇಸ್ನಲ್ಲಿ ಕೋರ್ಟ್ ಕೊಟ್ಟ ತೀರ್ಪು ಸಂಪೂರ್ಣವಾಗಿ ಬೇರೆಯಾಗಿತ್ತು. ಅವರ ಸಾಲಗಳಿಗೆ ಅವರೇ ಜವಾಬ್ದಾರರು, ಅವರೇ ಅದನ್ನ ತೀರಿಸಬೇಕು ಅಂತ ಕೋರ್ಟ್ ಹೇಳ್ಬಿಡ್ತು. ನೋಡಿ, ಇಲ್ಲೇ ಅತಿ ಮುಖ್ಯವಾದ ಪ್ರಶ್ನೆ ಬರೋದು. 2 ವಿನಾಶಕಾರಿ ಅಭ್ಯಾಸಗಳು, 2 ಜೀವನಗಳು ಹಾಳಾಗಿದೆ. ಆದ್ರೆ ಒಬ್ಬರಿಗೆ ಜವಾಬ್ದಾರರಲ್ಲ ಅಂತ ತೀರ್ಪು, ಇನ್ನೊಬ್ಬರಿಗೆ ನೀವೇ ಜವಾಬ್ದಾರರು ಅಂತ. ಯಾಕೀ ವ್ಯತ್ಯಾಸ? ಯಾಕೆ? ಇದಕ್ಕೆ ಉತ್ತರ ಒಂದೇ ಒಂದು ಪದದಲ್ಲಿದೆ: ಅರಿವು ಅಥವಾ ಅವೇರ್ನೆಸ್. ಬ್ರಿಯಾನ್ ಥಾಮಸ್ ವಿಷಯದಲ್ಲಿ ಅವ್ರಿಗೆ ತಾವು ಏನ್ ಮಾಡ್ತಿದ್ವಿ ಅನ್ನೋ ಅರಿವೇ ಇರಲಿಲ್ಲ. ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರು. ಆದರೆ ಆಂಜಿ ವಿಷಯದಲ್ಲಿ ಹಾಗಲ್ಲ. ತನಗೆ ಜೂಜಿನ ಚಟ ಇದೆ, ಅದು ತಪ್ಪು ಅಂತ ಅವ್ರಿಗೆ ಗೊತ್ತಿತ್ತು, ಅರಿವಿತ್ತು. ಆ ಅರಿವೇ ಜವಾಬ್ದಾರಿಯ ಗೆರೆಯನ್ನ ಎಳೆಯೋದು. ಹಾಗಾದ್ರೆ ಇದರ ಅರ್ಥ ಏನು? ತುಂಬ ಸಿಂಪಲ್. ಒಮ್ಮೆ ನಮಗೆ ನಮ್ಮ ಒಂದು ಕೆಟ್ಟ ಅಭ್ಯಾಸದ ಬಗ್ಗೆ ಗೊತ್ತಾದ್ರೆ, ಅರಿವು ಬಂದ್ರೆ, ಆ ಕ್ಷಣದಿಂದ ಅದನ್ನು ಬದಲಾಯಿಸೋ ಜವಾಬ್ದಾರಿ ನಮ್ಮದೇ ಆಗತ್ತೆ. ಅದನ್ನು ಬದಲಾಯಿಸೋ ಶಕ್ತಿ ಕೂಡ ನಮ್ಮಲ್ಲೇ ಇರುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಪ್ರಮುಖ ವಿಷಯ ಅಂದ್ರೆ, ಅಭ್ಯಾಸಗಳು ನಮ್ಮ ಹಣೆ ಬರಹ ಅಲ್ಲ, ಅವುಗಳನ್ನ ಬದಲಾಯಿಸಬಹುದು.
ನಮ್ಮೆಲ್ಲರಲ್ಲೂ ಫ್ರೀ ವಿಲ್ ಅಥವಾ ಸ್ವತಂತ್ರ ಇಚ್ಛೆ ಅನ್ನೋ ಒಂದು ಶಕ್ತಿ ಇದೆ. ಅಂದ್ರೆ ನಾವು ನಮ್ಮ ಆಯ್ಕೆಗಳನ್ನ ನಾವೇ ಮಾಡ್ಕೊಳ್ಬಹುದು, ನಮ್ಮ ದಾರಿಯನ್ನ ನಾವೇ ಬದಲಾಯಿಸ್ಕೊಳ್ಬಹುದು. ಹಾಗಾದ್ರೆ ಬದಲಾವಣೆಯ ದಾರಿ ಯಾವುದು? 3 ಸಿಂಪಲ್ ಸ್ಟೆಪ್ಸ್. 1 ಅರಿವು, ಮೊದಲು ನಮ್ಮ ಅಭ್ಯಾಸವನ್ನ ಗುರುತಿಸೋದು. 2 ಜವಾಬ್ದಾರಿ, ಆ ಅಭ್ಯಾಸವನ್ನ ಸರಿಪಡಿಸೋದು ನಮ್ಮ ಕರ್ತವ್ಯ ಅಂತ ಒಪ್ಕೊಳ್ಳೋದು. 3ನೇದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾದದ್ದು ನಂಬಿಕೆ. ಹೌದು, ನನ್ನಿಂದ ಬದಲಾಗೋಕ್ಕೆ ಸಾಧ್ಯ ಅಂತ ಬಲವಾಗಿ ನಂಬೋದು. ಇದಕ್ಕೊಂದು ಅದ್ಭುತ ಉದಾಹರಣೆ ಇದೆ. ವಿಲಿಯಂ ಜೇಮ್ಸ್ ಅನ್ನೋ ಪ್ರಸಿದ್ಧ ಫಿಲಾಸಫರ್ 1 ವರ್ಷದ ಮಟ್ಟಿಗೆ ಒಂದು ಪ್ರಯೋಗ ಮಾಡ್ತಾರೆ. ಪ್ರತಿದಿನ ನನ್ನ ಜೀವನವನ್ನ ಬದಲಾಯಿಸೋ ಶಕ್ತಿ ನನ್ನಲ್ಲಿದೆ ಅಂತ ನಂಬೋಕೆ ಶುರು ಮಾಡ್ತಾರೆ. 1 ವರ್ಷದ ನಂತರ ಅವರು ಕಂಡುಕೊಂಡ ಸತ್ಯ ಏನ್ ಗೊತ್ತಾ? ನಾವು ಬದಲಾಗಬಲ್ಲೆಲು ಅಂತ ನಂಬಿದ್ರೆ ಮಾತ್ರ ಆ ಬದಲಾವಣೆ ನಿಜವಾಗುತ್ತದೆ. ಹಾಗಾದ್ರೆ ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಏನು? ನಾವು ಏನ್ ಕಲ್ತ್ವಿ? ನೋಡಿ, ನಮ್ಮ ಅಭ್ಯಾಸಗಳು ಅಂದ್ರೆ ನೆಲದ ಮೇಲೆ ನೀರು ಹರಿದು ಒಂದು ದಾರಿ ಮಾಡ್ಕೊಂಡಿರುತ್ತಲ್ಲ, ಆ ತರಹ. ನೀರು ಯಾವಾಗ್ಲೂ ಅದೇ ಹಳೆಯ ದಾರಿಯಲ್ಲೇ ಹರಿಯೋಕೆ ಇಷ್ಟಪಡುತ್ತೆ. ಆದ್ರೆ ನಮ್ಮ ಕೈಯಲ್ಲಿ ಆ ದಾರಿಯನ್ನ ಬದಲಾಯಿಸೋ ಶಕ್ತಿ ಇದೆ. ಆ ನೀರಿನ ದಿಕ್ಕನ್ನ ಒಂದು ಒಳ್ಳೆಯ ಗುರಿಯ ಕಡೆಗೆ ತಿರುಗಿಸೋ ಪವರ್ ನಮ್ಮಲ್ಲೇ ಇದೆ. ನಮ್ಮ ಅಭ್ಯಾಸಗಳ ಮೇಲೆ ನಮಗೆ ಎಷ್ಟು ಕಂಟ್ರೋಲ್ ಇದೆ ಅಂತ ಯೋಚನೆ ಮಾಡಕ್ಕೆ ಹಚ್ಚುವಂತಹ ಅದ್ಭುತವಾದ ಮಾತು.